ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನ ಯಾವ ರೀತಿ ನೆಕ್ಸ್ಟ್ ವೀಕ್ ದಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಫಸ್ಟ್ ಗೆ ನಾವು ಒಂದು ವೀಕ್ಲಿ ಅನಾಲಿಸಿಸ್ ಅಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಫಸ್ಟ್ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನಾನು ನಿಮಗೆ ಲಾಸ್ಟ್ ವೀಕ್ ದಲ್ಲಿ ಹೇಳಿದ್ದೆ ಮಾರ್ಕೆಟ್ ಯಾವ ಒಂದು ಝೋನ್ ದಲ್ಲಿ ಇದೆಯಪ್ಪ ಅಂದ್ರೆ ಮಾರ್ಕೆಟ್ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದಲ್ಲಿ ಇದೆ ಅಂತ ಹೇಳಿದ್ದೆ, ಹೌದಾ. ಸೊ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದಲ್ಲಿ ಇದು ಏನಿದೆಪ್ಪ ಅಂದ್ರೆ 50,000. ಓಕೆ, ಈ 50,000 ಏನಿದೆಪ್ಪ ಅಂದ್ರೆ ಒಂದು ರೌಂಡ್ ಫಿಗರ್ ನೆಕ್ ಇತ್ತು, ಹೌದಾ. ಸೊ ಈ ನೆಕ್ ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇನ್ನೇನಪ್ಪಾ ಅಂದ್ರೆ ಈ 50,000 ಮಾರ್ಕೆಟ್ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬಯರ್ಸ್ ಅಂತೂ ಬರಂಗಿಲ್ಲ. ಸೊ ಬಯರ್ಸ್ ಬರ್ಬೇಕಾಗಿತ್ತಪ್ಪ ಒಂದು ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ 50,100 ವರ್ಗೆ ಏನಾಗಬೇಕಪ್ಪ ಅಂದ್ರೆ ಕ್ಲೋಸ್ ಆಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ. ಓಕೆ, ಯಾಕಪ್ಪ ಅಂದ್ರೆ ಈ ಒಂದು ನೆಕ್ಲೈನ್ ಬ್ರೇಕ್ ಮಾಡಿದಿಲ್ಲ. ಈ ನೆಕ್ಲೈನ್ ಬ್ರೇಕ್ ಮಾಡಿರ್ತಕ್ಕಂಥ ಒಂದು ಸಿಚುವೇಶನ್ ಈ ಕ್ಯಾಂಡಲ್ ಅನ್ನ ನೋಡ್ರಿ, ಸರಿಸುಮಾರು ಒಂದು 2,400 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಓಕೆ, ತುಂಬಾನೇ ಅಗ್ರೆಸಿವ್ ಆಗಿ ಬಿದ್ದಿದೆ, ಹೌದಾ. ಸೊ ಈ ತುಂಬಾನೇ ಅಗ್ರೆಸಿವ್ ಆಗಿ ಬಿದ್ದಿರೋದ್ರಿಂದ ಮಾರ್ಕೆಟ್ ಏನಾದ್ರು ನೆಕ್ಸ್ಟ್ ವೀಕ್ ದಲ್ಲಿ ಈ ಒಂದು 50,000 ಇರ್ತಕ್ಕಂಥದ್ದು ಇದೇನಾಗಿದೆಪ್ಪ ಅಂದ್ರೆ ಇವಾಗ ಮೊದಲ ಸಪೋರ್ಟ್ ಇತ್ತು, ಈ ಸಪೋರ್ಟ್ ಇದ್ದು ಏನಾಗಿದೆಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಇದೆ. ಯಾವಾಗ ಸಪೋರ್ಟ್ ಇದ್ದದ್ದು ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇದ್ದು ಸಪೋರ್ಟ್ ಆಗುತ್ತೆ, ಅವಾಗ ಏನಾಗಿರ್ತಕ್ಕಂಥಪ್ಪ ಅಂದ್ರೆ ಈ ಒಂದು ಝೋನ್ ಏನಿರುತ್ತಲ್ಲ ಇದು ಫ್ಲಿಪ್ ಝೋನ್ ಆಗಿ ವರ್ಕ್ ಮಾಡುತ್ತೆ. ಎಲ್ಲಿವರೆಗೂ ಫ್ಲಿಪ್ ಝೋನ್ ಒಂದ್ ಸೈಡ್ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಒಂದ್ ಸೈಡ್ ಇರುತ್ತೆ. ಓಕೆ, ಸೊ ಎಲ್ಲಿವರೆಗೂ 50,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಪ್ಪ ಅಂದ್ರೆ ಡೌನ್ ಸೈಡ್ ಇರುತ್ತೆ ಅಂತ ನಮಗೆ ಹೇಳಬಲ್ಲೆ. ಓಕೆ, ಸೊ ಇವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ಅನ್ನ ಈ ಒಂದೇನು ಝೋನ್ ಇದೆಯಲ್ಲ ಈ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಕೆಳಗಡೆ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಲ್ಲ. ಆಮೇಲೆ 50,000 ಮಾರ್ಕೆಟ್ ಎಲ್ಲಿವರೆಗೂ ಮೇಲ್ಗಡೆ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಸೊ ಇವಾಗ ಮಾರ್ಕೆಟ್ ಎಲ್ಲಿ ಸ್ಟಾಕ್ ಆಗಿ ಕೂತಿದಪ್ಪ ಅಂದ್ರೆ ಸ್ವಲ್ಪ ನಿಮ್ನ ಝೂಮ್ ಇನ್ ಮಾಡ್ಕೊಂಡು ತೋರಿಸ್ರೆ ಮಾರ್ಕೆಟ್ ಇವಾಗ ಎಲ್ಲಿ ಸ್ಟಾಕ್ ಆಗಿ ಕೂತಿದಪ್ಪ ಅಂದ್ರೆ ಒಂದು ಈ 50,000. ಓಕೆ, ಆಮೇಲೆ ಇದು ಸೆಕೆಂಡ್ ಏನಪ್ಪಾ ಅಂದ್ರೆ ಇದೊಂದು ಸಪೋರ್ಟ್, ಈ ಕ್ಯಾಂಡಲ್ ಒಂದು ಸಪೋರ್ಟ್ 41 ಮೇಲ್ಗಡೆ ಇರ್ತಕ್ಕಂಥದ್ದು 50,000, ಕೆಳಗಡೆ ಇರ್ತಕ್ಕಂಥದ್ದು 48,750. ಓಕೆ, ಈ ಒಂದು ಪಾಯಿಂಟ್ ಓಕೆ ಸರಿ ಸುಮಾರು ಒಂದು 2,500 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಇವಾಗ ನಿಂತ್ಕೊಂಡ್ಬಿಟ್ಟಿದೆ, ಹೌದಾ. ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಏನೇನು ನಾವು ಚೇಂಜಸ್ ಮಾಡ್ಬೋದಪ್ಪ ಅಂದ್ರೆ 1,205 ಪಾಯಿಂಟ್ ಬಿದ್ದಿದೆ ಮಾರ್ಕೆಟ್. ಎಲ್ಲಿವರೆಗೂ ಈ ಒಂದು ಲೋ ಅನ್ನ ಏನು ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಲೋ ಅನ್ನ ಬ್ರೇಕ್ ಮಾಡಂಗಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೆಳಗಡೆ ಫಾಲ್ ಆಗಂಗಿಲ್ಲ. ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು ಹೈ ಅನ್ನ ಲೋಕ್ ಮಾಡಂಗಿಲ್ಲ, ಎಲ್ಲಿವರೆಗೂ ಈ ಒಂದು ಕ್ರಾಸ್ ಈ ಒಂದು ಬ್ರೇಕ್ ಅನ್ನ ಮಾರ್ಕೆಟ್ ಮೇಲ್ಗಡೆ ಕ್ರಾಸ್ ಮಾಡ್ಕೊಂಡು ಸಸ್ಟೈನ್ ಆಗಿಲ್ಲ ಅಲ್ಲಿವರೆಗೂ ಇಲ್ಲಿ ಬೈಯರ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಇಲ್ಲಿ ಎಂಪೆಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರುತ್ತೆ, ಅಥವಾ ಕೆಳಗಡೆ ಬಂತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋದ್ರು ಕೂಡ ಈ ಒಂದು 50,000 ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರುವುದು, ಅಥವಾ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಇದೇ ಒಂದು ಲೋದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಿತ್ತಪ್ಪ ಅಂದ್ರೆ ಈ ರೀತಿ ಆಯ್ತಪ್ಪ ಮಾರ್ಕೆಟ್ ಕೆಳಗಡೆ ಬಿತ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಹೋಗೋದಪ್ಪ ಮಾರ್ಕೆಟ್ ಈ ಒಂದು ಝೋನ್ ತನಕ ಹೋಗೋದು 48,000. ಓಕೆ, ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಈ ಒಂದು 48,000 ವರ್ಗು ಫಸ್ಟ್ ಮಾರ್ಕೆಟ್ ಹೋಗುತ್ತೆ. ಆಮೇಲೆ 47,500, ಆಮೇಲೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 47,000 ವರ್ಗು ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ಏನಪ್ಪಾ ಅಂತಂದ್ರೆ 48,000. ಓಕೆ, ಇದು ಫಸ್ಟ್ ಟಾರ್ಗೆಟ್ 48,000, ಆಮೇಲೆ 47,500. ಓಕೆ, ಆಮೇಲೆ 47,000. ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಹೋಗ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಇದು ಎಷ್ಟು ಪಾಯಿಂಟ್ ಬಿದ್ದಿದೆ ಇವಾಗ 21,100 ಪಾಯಿಂಟ್ ಬಿದ್ದಿದೆ, ಹೌದಾ. 21,100 ಪಾಯಿಂಟ್ ಬಿದ್ದಿದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಸರಿ ಸುಮಾರು ಏನು ಇಲ್ಲ ಅಂದ್ರೆ 1,000 ಪಾಯಿಂಟ್ ಆದ್ರೂ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂದ್ರೆ 47,000 ತನಕ ಮಾರ್ಕೆಟ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ವೀಕ್ ಆದ್ರೆ ಒಂದ್ ವೇಳೆ ಇದು ಏನಾದ್ರು 47,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ 47,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿತ್ತಪ್ಪ ಅಂದ್ರೆ ನಮಗೆ 47,000. ಓಕೆ, ಸೊ ಇದೇ ರೀತಿಯಾಗಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಆದ್ರೆ ಹೇಳ್ತಾ ಇರೋದು ಒಂದ್ ವೇಳೆ ಮಾರ್ಕೆಟ್ 48,000 ಏನಾದ್ರು ಟಚ್ ಮಾಡ್ಕೊಂಡು ಓಕೆ 48,000 ಏನಾದ್ರು ಟಚ್ ಮಾಡ್ಕೊಂಡು ಅಥವಾ 47,500 ಮಾರ್ಕೆಟ್ ಟಚ್ ಮಾಡ್ಕೊಂಡು ಇಲ್ಲಿ ಏನಾದ್ರು ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡ್ಕೊಂಡು ಈ ರೀತಿ ಒಂದು ಏನಾದ್ರು ಹ್ಯಾಮರ್ ಕ್ಯಾಂಡಲ್ ರೆಡಿ ಮಾಡ್ಕೊತಪ್ಪ ಅಂದ್ರೆ ಅದ್ರ ನೆಕ್ಸ್ಟ್ ವೀಕ್ ದಲ್ಲಿ ಇದು ಏನಾದ್ರು ಕ್ರಾಸ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ 50,000 ಬ್ರೇಕ್ ಮಾಡಿದ ತಕ್ಷಣ ಮಾರ್ಕೆಟ್ ಫುಲ್ ಆಗಿ ಮಾರ್ಕೆಟ್ ಮೇಗಲೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇದು ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಅಂದ್ರೆ ಗಮನ ಕೊಟ್ಟು ನೋಡ್ಕೊರಿ. ಓಕೆ, ಅದೇ ರೀತಿಯಾಗಿ ನಾವು ಈ ಒಂದು ನಿಫ್ಟಿಯನ್ನು ನೋಡ್ಕೊಂಡ್ಬಂದ್ರೆ ನಿಫ್ಟಿಯಲ್ಲಿ ನಾವಂತೂ ನಿಮ್ಗೆ ಮೊದಲೇ ಹೇಳಿದೆ, ಹೌದಾ. ಸೊ ನಿಫ್ಟಿಯಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆಪ್ಪ ಅಂದ್ರೆ ಇದು ನಿಫ್ಟಿ ಏನಾಗಿದೆಪ್ಪ ಅಂದ್ರೆ ಇವಾಗ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಅಂತ ಹೇಳಿದೆ, ಹೌದಾ. ಸೊ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದಲ್ಲಿ
ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಕನ್ಸೋಲೇಷನ್ ಆಗ್ತಾ ಇದೆ. ಹೌದಾ, ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ರೀತಿ ಏನಾದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿ ಈ ರೀತಿ ಕನ್ಸೋಲೇಷನ್ ಇದೆಯಪ್ಪ, ಈ ಒಂದು ನೆಕ್ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ದಲ್ಲಿ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಿಮ್ಗೆ ಹೇಳಿದೆ, ಪ್ಯಾನಿಕ್ ಸೆಲ್ಲಿಂಗ್ ಆಗ್ತದೆ ಅಂತ ಹೇಳಿದೆ. ಓಕೆ, ಆಮೇಲೆ ಈ ಒಂದು ನಾವು ಪ್ಯಾಟರ್ನ್ ಅನ್ನ ನೋಡ್ಕೊಂಡ್ರೆ ಓಕೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇದೇ ರೀತಿ ಕನ್ಸೋಲೇಷನ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಈ ರೀತಿಯಾಗಿ ಮಾರ್ಕೆಟ್ ವರ್ಕ್ ಮಾಡುತ್ತೆ. ಇಲ್ಲಿ ನಾವು ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ಸ್ ಇದ್ದು. ಓಕೆ, ಇಲ್ಲಿ ಒಂದು ಸಪೋರ್ಟ್ ಇತ್ತು, ಇಲ್ಲಿ ಒಂದು ಸಪೋರ್ಟ್ ಇತ್ತು, ಇಲ್ಲಿ ಒಂದು ಸಪೋರ್ಟ್ ಇತ್ತು, ಇಲ್ಲಿ ಒಂದು ಕೂಡ ಒಂದು ಸಪೋರ್ಟ್ ಇತ್ತು, ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ರೆಡಿ ಆಗಿತ್ತು, ಹ್ಯಾಮರ್ ಕಲ್ ರೆಡಿ ಆಗಿತ್ತು. ಹೌದಾ, ಸೊ ಆ ಹ್ಯಾಮರ್ ಕಲ್ ಏನಾಯ್ತು ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಗದೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿರೋದ್ರಿಂದ ಸೊ ಇವಾಗ ಏನಾದ್ರು ಈ ಒಂದು ಕ್ಯಾಂಡಲ್ ಇರೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡ್ರಿ. ಓಕೆ, ಫಸ್ಟ್ ಆಕ್ಚುಲಿ ನಮಗೆ ಇರ್ತಕ್ಕಂಥದ್ದು ಇದು 23,250 ಇದು ಮೇಜರ್ ಸಪೋರ್ಟ್ ಇದೆ. ಆದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಕ್ಯಾಂಡಲ್ ಅನ್ನ ಏನಾದ್ರು ಮೇಲ್ಗಡೆ ಬ್ರೇಕ್ ಆಗದೆ, ಓಕೆ ಮೇಲ್ಗಡೆ ಬ್ರೇಕ್ ಆಗಿದೆ, ಈ ಒಂದು 23,500 ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆದ್ರೆ ಈ ಒಂದು ಕ್ಯಾಂಡಲ್ ಲೋ ಏನಾದ್ರು ಬ್ರೇಕ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತಪ್ಪ ಅಂದ್ರೆ 23,000 ಕೂಡ ಮಾರ್ಕೆಟ್ ಈಸಿಯಾಗಿ ಮಾರ್ಕೆಟ್ ನೆಕ್ಸ್ಟ್ ವೀಕ್ ದಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ದಲ್ಲಿ ಇದನ್ನ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಈ ಸಪೋರ್ಟ್ ಗಳು ಏನಾಗಿತ್ತಪ್ಪ ಅಂದ್ರೆ ವೀಕ್ ಆಗಿತ್ತು. ಹೌದಾ, ಸೊ ವೀಕ್ ಆಗಿರೋದ್ರಿಂದ ನೆಕ್ಸ್ಟ್ ಫಾಲೋ ಥ್ರೂ ಏನಾದ್ರು ಈ ಒಂದು ಕ್ಯಾಂಡಲ್ ಕೆಳಗಡೆ ಲೋ ಏನಾದ್ರು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬಂದ್ಬಿಡುತ್ತೆ. ಕೆಳಗಡೆ ಬಂತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಯಾವ್ಯಾವ ಒಂದು ನಾವು ಟಾರ್ಗೆಟ್ ಅನ್ನ ನಾವು ಇಟ್ಕೋಬಹುದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದಿರತ್ತಪ್ಪ ಅಂದ್ರೆ ಓಕೆ 23,250. ಓಕೆ, ಆಮೇಲೆ ಸೆಕೆಂಡ್ ಟಾರ್ಗೆಟ್ ನಮ್ಗೆ ಯಾವ್ದಿರುತ್ತಪ್ಪ ಅಂದ್ರೆ 23,000. ಆಮೇಲೆ ಥರ್ಡ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂದ್ರೆ 22,750. ಅದಾದ ಕೂಡಲೇ ಯಾವ್ದಿರುತ್ತಪ್ಪ ಅಂದ್ರೆ 22,500. ಈ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನಮಗೆ ಟಾರ್ಗೆಟ್ ಗಳನ್ನ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವ. ಓಕೆ, ಈ ರೀತಿ ಟಾರ್ಗೆಟ್ ಗಳು ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ನಿಫ್ಟಿಯನ್ನ ಸ್ವಲ್ಪ ನೀವು ಗಮನ ಕೊಟ್ಟು ಯಾಕಪ್ಪ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ತುಂಬಾನೇ ಬಿದ್ದಿದೆ ಇವಾಗ. ಹೌದಾ, ಸೊ ಮಾರ್ಕೆಟ್ ತುಂಬಾನೇ ಬಿದ್ದಿರೋದ್ರಿಂದ 900 ಪಾಯಿಂಟ್ ಬಿದ್ದಿರೋದ್ರಿಂದ ಸ್ವಲ್ಪ ನೆಕ್ಸ್ಟ್ ವೀಕ್ ಸ್ವಲ್ಪ ಗಮನ ಕೊಟ್ಟು ಟ್ರೈ ಮಾಡೋದು ಒಳ್ಳೇದು. ಬಟ್ ಹೆವಿ ಫಾಲಿಂಗ್ ಎಲ್ಲಾಗತ್ತಪ್ಪ ಅಂತಂದ್ರೆ ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ, ಈ ಕ್ಯಾಂಡಲ್ ಏನಾದ್ರು ಲೋ ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಈ 4 ಟಾರ್ಗೆಟ್ ಅನ್ನ ನೀವು ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಏನಾಗಿದೆಪ್ಪ ಅಂದ್ರೆ ಸೇಮ್ ಪ್ಯಾಟರ್ನ್ ರೆಡಿ ಆಗಿದೆ. ಇಲ್ಲಿ ಬ್ಯಾಂಕ್ ನಿಫ್ಟಿ ಸೇಮ್ ಪ್ಯಾಟರ್ನ್ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಫಸ್ಟ್ ರೆಸಿಸ್ಟೆನ್ಸ್, ಇಲ್ಲಿನೂ ರೆಸಿಸ್ಟೆನ್ಸ್. ಓಕೆ, ಇದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿರೋದ್ರಿಂದ ಓಕೆ ಬಂದಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಏನಾಗಿದೆಪ್ಪ ಮೇಲ್ಗಡೆ ಹೋಗಿ ಈ ಒಂದು ಝೋನ್ಗೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಓಕೆ ಈ ಝೋನ್ಗೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಹ್ಯಾಮರ್ ಕೆಳಗೆ ಫೇಲ್ ಆಗಿದೆ. ಹೌದಾ, ಮಾರ್ಕೆಟ್ ಫೇಲ್ ಆಗಿರೋದ್ರಿಂದ ಇಲ್ಲಿನೂ ಕೂಡ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಹೌದಾ, ಸೊ ಡೋಜಿ ಕ್ಯಾಂಡಲ್ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ ಯಾವಾಗ ಕೆಳಗಡೆ ಬರುತ್ತಾ ಅದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತಾ, ಮೇಲ್ಗಡೆ ಹೋಗುತ್ತಾ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತಾ, ಆಮೇಲೆ ಒಂದು ಟ್ರೆಂಡ್ ಥ್ರೋದಲ್ಲಿ ಇತ್ತಪ್ಪ ಅಂತಂದ್ರೆ ಅದು ಅದೇ ಟ್ರೆಂಡ್ ಅನ್ನ ಅದು ಏನ್ ಮಾಡ್ತಕ್ಕಂಥದ್ದು ಚಾನ್ಸಸ್ ಇರುತ್ತಪ್ಪ ಅಂದ್ರೆ ಫಾಲೋ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇವಾಗ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಒಂದು ಟ್ರೆಂಡ್ ದಲ್ಲಿ ಇರತಕ್ಕಂಥದ್ದು ಚಾನ್ಸಸ್ ಇದೆ. ಈ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನೆಕ್ಸ್ಟ್ ಏನಾದ್ರು ಮಾರ್ಕೆಟ್ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ ಈ ಒಂದು ಲೋ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಅಥವಾ ಈ ಒಂದು ಹೈ ಅನ್ನ ಏನಾದ್ರು ಬ್ರೇಕ್ ಮಾಡ್ರಿ ಯಾವ್ದಪ್ಪ ಅಂದ್ರೆ 77,400. ಓಕೆ, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 77,000. ಓಕೆ, 77,000 ಏನಾದ್ರು ಮಾರ್ಕೆಟ್ ಕೆಳಗಡೆ ಬ್ರೇಕ್ ಆಯ್ತಪ್ಪ ಮಾರ್ಕೆಟ್ ಕೆಳಗಡೆ ಹೋಗುತ್ತಾ. 74,400 ಮಾರ್ಕೆಟ್ ಏನಾದ್ರು ಬ್ರೇಕ್ ಆಯ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋದ್ರು ಕೂಡ ಫಸ್ಟ್ ನಮ್ಗೆ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ 78,000 ಫಸ್ಟಿಗೆ ನಮ್ಗೆ ಟಾರ್ಗೆಟ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತದೆ ಚಾನ್ಸಸ್ ಇಲ್ಲ. ಬಟ್ ಈ 77,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನಮಗೆ 1,000 ಪಾಯಿಂಟ್ ಏನಾಗ್ತಕ್ಕಂಥದ್ದು ಟಾರ್ಗೆಟ್ ನೋಡ್ತಕ್ಕಂಥದ್ದು ಅಥವಾ 500 ಮಿನಿಮಮ್ ಅಂದ್ರೆ 500 ಪಾಯಿಂಟ್ ನಮ್ಗೆ ಟಾರ್ಗೆಟ್ ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿ ಏನಪ್ಪಾ ಅಂದ್ರೆ ಸೆನ್ಸೆಕ್ಸ್ ಒಳಗೆ ನಮಗೆ ಕಾಣ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ ಇದು ಬರುತ್ತೆ 75,000. ಓಕೆ, ಆಮೇಲೆ ಯಾವ್ದು ಬರುತ್ತಪ್ಪ ಅಂತಂದ್ರೆ 74,500. ಆಮೇಲೆ ಅದು ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 71,000. ಓಕೆ, ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ
ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಫಸ್ಟಿಗೆ 75,000, ಓಕೆ, ಆಮೇಲೆ 74,000. ಓಕೆ, ಈ ರೀತಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ಒಂದು ವೀಕ್ದಲ್ಲಿ, ನೆಕ್ಸ್ಟ್ ಒಂದು ವೀಕ್ದಲ್ಲಿ ಸ್ವಲ್ಪ ನಿಫ್ಟಿ ಆಗ್ಲಿ, ಬ್ಯಾಂಕ್ ನಿಫ್ಟಿ ಆಗ್ಲಿ ಮತ್ತು ಸೆನ್ಸೆಕ್ಸ್ ಯಾವುದೇ ಮಾಡಿದ್ರು ಕೂಡ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ ನನಗನ್ಸುತ್ತೆ. ಅದೇ ರೀತಿಯಾಗಿ ನೀವು ಸ್ವಲ್ಪ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ನೀವು ನೋಡ್ಕೊಂಡು ಟ್ರೈ ಮಾಡ್ರಿ, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಜಜ್ಮೆಂಟ್ ಸಿಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಂದೇ ಆಗಿರ್ತಕ್ಕಂಥ ವೇದನೆ ನೀವು ಹೋದ್ರಪ್ಪ ಅಂದ್ರೆ ಕೆಲವೊಂದು ಟೈಮ್ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತಾವ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ನೀವು ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಹ್ಯಾಬಿಟ್ ಅನ್ನ ನೀವು ಹಾಕೊಳ್ಳೋದು ತುಂಬಾನೇ ಒಳ್ಳೇದಂತ ನಿಮಗೆ ಹೇಳ್ತಿದ್ದೀನಿ. ಓಕೆ, ಬಾಯ್.